ಕಂಗ್ರಾಚುಲೇಷನ್ಸ್ ಬ್ರದರ್ ಚಿತ್ರದ ನಾಯಕ ನಟರಾಗಿರ್ತಕ್ಕಂಥ ರಕ್ಷಿತ್ ನಾಗೂರು ಈ ಒಂದು ಪ್ರಚಾರದ ವಾಹನದ ಕುರಿತು ಕರ್ನಾಟಕ ರಾಜ್ಯಾದ್ಯಂತ ಇಡೀ ಪ್ರಚಾರಕ್ಕೆ ಸಿದ್ಧವಾಗಿದೆ. ತಾವು ಕೂಡ ಇಡೀ ಕರ್ನಾಟಕ ಜಿಲ್ಲೆಯಾದ್ಯಂತ ಆಗಮಿಸ್ತಾ ಇದ್ದೀರಾ ಇಡೀ ತಂಡದ ಪರವಾಗಿ. ಸೊ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಏನು ಹೇಳಬೇಕು ಇಷ್ಟಪಡ್ತೀರಾ ಸರ್ ಕರ್ನಾಟಕ ಜನತೆಗೆ? ಮೊದಲನೇದಾಗಿ ಬಂದಿರುವಂಥ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಮೀಡಿಯಾದವರು, ಎಲ್ರಿಗೂ ಥ್ಯಾಂಕ್ ಯು. ಸೊ ಮುಂಚೆ ಒಂದು ಕಾಲ ಇತ್ತು, ಅವಾಗ ಯಾವುದೇ ಶುಭ ಸಂದರ್ಭಗಳು ನಡೆದ್ರು, ಮನೆಯಲ್ಲಿ ಮದುವೆಗಳು ನಡೆದ್ರು, ಎಂಥ ಶುಭ ಕಾರ್ಯಗಳು ನಡೆದ್ರು ಮನೆಗೆ ಹೋಗಿ ಪ್ರತಿಯೊಬ್ಬರಿಗೂ ಕನೆಕ್ಟೆಡ್ ಆಗಿ ಎಲ್ರಿಗೂ ಇನ್ವೈಟ್ ಮಾಡ್ತಾ ಇದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ವಾಟ್ಸಪ್ಪಲ್ಲಿ ಒಂದು ಲೊಕೇಶನ್ ಕಳಿಸ್ಬಿಟ್ಟು ಒಂದು ಇನ್ವಿಟೇಷನ್ ಕಳಿಸ್ತಾರೆ, ಫೋನ್ ಮಾಡಿ ಹೇಳೋದು ಇಲ್ಲ ಅಟ್ಲೀಸ್ಟ್ ಬನ್ನಿ ಅಂತ. ಆ ಲೆವೆಲಿಗೆ ಟೆಕ್ನಾಲಜಿ ಇಂಪ್ರೂವ್ ಆಗ್ಬಿಟ್ಟಿದೆ. ಬಟ್ ಆದರೆ ಇದರಲ್ಲಿ ಮಿಸ್ಸಿಂಗ್ ಪಾಯಿಂಟ್ ಏನು ಅಂತ ಅಂದರೆ ಆ ಕನೆಕ್ಷನ್, ಒನ್ ಟು ಒನ್ ಕನೆಕ್ಷನ್ ಎಲ್ಲೂ ಸಿಗ್ತಾ ಇಲ್ಲ. ಸೊ ಆ ಕನೆಕ್ಷನ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಇವತ್ತಿಂದ ಕರ್ನಾಟಕದ ಪ್ರತಿ ಜಿಲ್ಲೆಗೂ ಹೋಗಿ ಅಲ್ಲಿರುವಂಥ ಪ್ರತಿ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೂ ಒನ್ ಟು ಒನ್ ಕನೆಕ್ಟ್ ಮಾಡಿಕೊಂಡು ನಮ್ಮ ಸಿನಿಮಾ ಬರ್ತಿದೆ, ಈ ಸಿನಿಮಾ ಕೂಡ ಒಂದು ಶುಭ ಸಂದರ್ಭಗಳ ಥರ. ಸೊ ಅದಕ್ಕೆ ಇನ್ವೈಟ್ ಮಾಡೋ ಥರ ಪ್ರತಿಯೊಬ್ಬರಿಗೂ ನಾವೇ ಹೋಗಿ ಇನ್ವೈಟ್ ಮಾಡ್ತಾ ಇದ್ದೀವಿ. ಸೊ ಆ ಒಂದು ಇವೆಂಟ್ಗೆ ಇವತ್ತು ಚಾಲನೆ ಆಗ್ತಿದೆ. ಸೊ ತುಂಬ ಖುಷಿ ವಿಚಾರ. ಥ್ಯಾಂಕ್ ಯು. ಇದೀಗ ಅನುಷಾ ಮೇಡಮ್ ಅವರು. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನುಷಾ. ಓಕೆ, ಪ್ರಮೋಷನ್ ಸ್ಟಾರ್ಟ್ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಎಲ್ಲರೂ ತುಂಬ ಸಪೋರ್ಟ್ ಬೇಕು ನಿಮ್ಮ ಕಡೆಯಿಂದ. ಥ್ಯಾಂಕ್ ಯು. ಸಂಜನಾ ಅದು ಮಾತಾಡಬೇಕಾಗಿ ಕೇಳ್ತಾ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂಜನಾ ದಾಸ್ ಅಂತ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ಬಂದು ನನ್ನ 3ನೇ ಕನ್ನಡ ಕಮರ್ಷಿಯಲ್ ಫಿಲ್ಮ್ ಅಂತ ಹೇಳ್ಬೋದು. ಆ್ಯಂಡ್ ನಾಳೆದಿಂದ ನಮ್ಮ ಕರ್ನಾಟಕ ಟೂರ್ ಶುರು ಆಗ್ತಾ ಇದೆ, ಒಂದು ಹೊಸ ಪಯಣ ಶುರು ಆಗ್ತಾ ಇದೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಪ್ರತಿ ವರ್ಷ ಜಾನ್ವರಿ 1ಗೆ ಒಂದು ಲಿಸ್ಟ್ ಬರೆದಿರ್ತೀನಿ ನನ್ನ ಡೈರಿಯಲ್ಲಿ. ಈ ವರ್ಷ ಏನೇನು ಸಾಧಿಸಬೇಕು, ಏನೇನು ಮಾಡಬೇಕು ಅಂತ ಎಲ್ಲ ಬರೆದಿಟ್ಟಿರ್ತೀನಿ. ಆ್ಯಂಡ್ ಈ ವರ್ಷ ಐ ಹ್ಯಾಡ್ ರಿಟನ್ ದಟ್ ಬೀದರಿಂದ ಹಿಡಿದು ಚಾಮರಾಜನಗರ ತನಕ ಇಡೀ ಕರ್ನಾಟಕ ಸುತ್ತಾಡಬೇಕು ಅಂತ ನಾನು ಬರೆದಿದ್ದೆ. ಆ್ಯಂಡ್ ಇಲ್ಲಿ ತನಕ ಸ್ವಲ್ಪ ಬ್ಯುಸಿಯಾಗಿದ್ದೆ, ಬಟ್ ಈಗ ನನ್ನ ಸಿನಿಮಾ ಟೀಮ್ ಜೊತೆನೇ ಪ್ರಮೋಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ಬರೀ ಒಂದು 10-15 ಡಿಸ್ಟ್ರಿಕ್ಟ್ಸ್ ಎಕ್ಸ್ಪ್ಲೋರ್ ಮಾಡಿದ್ದೀನಿ, ಬಟ್ ನಮ್ಮ ಕೆಲಸ ಮೂಲಕ ನಾವು 30 ಡಿಸ್ಟ್ರಿಕ್ಟ್ಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಂದು ಅವಕಾಶ ಸಿಗ್ತಾಯಿದೆ. ಅಲ್ಲಿರೋ ಜನ ಜೊತೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ, ನಮ್ಮ ಕಂಟೆಂಟ್ನ ಹಂಚ್ಕೊಳ್ಳೋಕ್ಕೆ ಅವಕಾಶ ಸಿಗ್ತಾಯಿದೆ. ಸೊ ನಾನಂತೂ ತುಂಬಾ ಖುಷಿಯಾಗಿದ್ದೀನಿ. ಆ್ಯಂಡ್ ಐ ಕಾಂಟ್ ವೇಟ್. ಕಲಾವಿದರಿಗೆ ಇದೆಲ್ಲ ಗೊತ್ತಿರಬೇಕು, ಆ ಭಾಷೆ, ಕಲ್ಚರ್, ತಿಳುವಳಿಕೆ ಇರಲೇಬೇಕು. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೊ ಮಚ್. ಈಗ ಸುದರ್ಶನ್ ಭಾರದ್ವಾಜ್ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಬಂದಿರೋದಕ್ಕೆ. ನೀವು ಹೇಳಿರೋ ಹಾಗೆ ನಾಡಿನಿಂದ ಆಲ್ ಓವರ್ ಕರ್ನಾಟಕ ನಾವು ಪ್ರಮೋಷನ್ ಶುರು ಮಾಡ್ತೀವಿ. ನಮಗೆ ಆ ಪ್ರಮೋಷನ್ಗಿಂತ ನೀವು ಮಾಡೋಂಥ ಪ್ರಮೋಷನ್ ತುಂಬ ಮುಖ್ಯ. ಯಾಕಂದರೆ ಎಲ್ಲ ಡಿಜಿಟಲ್ ಆಗಿದೆ. ಪ್ರತಿಯೊಬ್ಬರು ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿಕೊಡಿ. ನಾವು ಈ ಕಡೆ ನಮ್ಮ ಎಫರ್ಟ್ಸ್ ಹಾಕಿದ್ದೀವಿ. ಒಂದು ಒಳ್ಳೆ ಸಿನಿಮಾ ಗೆಲ್ಲಬೇಕನ್ನೋದು ನಮ್ಮ ಒಂದು ಕನಸು. ಎಲ್ಲರೂ ಕಷ್ಟಪಟ್ಟಿದ್ದೀವಿ ಸಿನಿಮಾ ಗೆಲ್ಲಿಸಿ. ಥ್ಯಾಂಕ್ ಯು ಸರ್. ಹಾಗೆ ರಕ್ಷಿತ್ ಕಾಪೂರ್. ನನ್ನ ಹೆಸರು ರಕ್ಷಿತ್ ಕಾಪೂರ್. ಥ್ಯಾಂಕ್ ಯು ಎಲ್ರಿಗೂ ಬಂದಿರೋದಕ್ಕೆ. ಸೊ ತುಂಬ ಖುಷಿ ವಿಚಾರ ಏನಂದರೆ ಫೈನಲಿ ನಮ್ಮ ಪ್ರೊಡ್ಯೂಸರ್ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದರು, November 21st. ಸೊ ತುಂಬ ಖುಷಿ ಆಗ್ತಾಯಿದೆ. ಅದಕ್ಕಿಂತಲೂ ಖುಷಿ ಏನಂದರೆ ಮಂಡೇನು ನಾವು ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಎಲ್ಲ ಯಂಗ್ಸ್ಟರ್ಸ್ನ, ಅಂದರೆ ಎಸ್ಪೆಷಲಿ ತುಂಬ ಎಂಟರ್ಟೈನ್ಮೆಂಟ್ ಯೂತ್ಗೆ ಕನೆಕ್ಟ್ ಆಗುವಂಥ ಸಿನಿಮಾ ಆಗಿರೋದ್ರಿಂದ ನಮ್ಮ ಕಾಲೇಜಸ್ ಎಲ್ಲ ಅಟೆಂಡ್ ಮಾಡ್ತೇವೆ. ತುಂಬ ಖುಷಿ ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ. ಸೊ ಈ ಸಿನಿಮಾ ಒಂದು ಅವಕಾಶ ಕೊಟ್ಟಿರೋದಕ್ಕೆ ನಮ್ಮ ತಂಡಕ್ಕೆ ಥ್ಯಾಂಕ್ ಯು. ಹಾಗೆ ನಿಮ್ಮ ಸಪೋರ್ಟ್, ಮೀಡಿಯಾ ಸಪೋರ್ಟ್ ಯಾವತ್ತೂ ಬೇಕು ನಮ್ಮ ಹೊಸ ತಂಡ. ಸೊ ನಿಮ್ಮ ಸಪೋರ್ಟ್ ಯಾವತ್ತೂ ಇರಲಿ. ಥ್ಯಾಂಕ್ ಯು. ಚೇತನ್ ದುರ್ಗ ಅವರು. ಎಲ್ಲರಿಗೂ ನಮಸ್ತೆ. ಇಲ್ಲಿ ಬಂದಿರುವಂಥ ಮಾಧ್ಯಮ ಮಿತ್ರರಿಗೂ ವಂದನೆಗಳು. ಮತ್ತು ಸಾರಾ ಗೋವಿಂದ್ ಸರ್ ಉದ್ಘಾಟನೆ ಮಾಡಿಕೊಟ್ರು, ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಟ್ಯಾಬ್ಲೋ ವೆಹಿಕಲ್ ಅಂದರೆ ರಕ್ಷಿತ್ ಹೇಳಿದ್ದಕ್ಕೆ ಒಂದು 2 ಮಾತು ಸೇರಿಸ್ತೀನಿ.
ಯಾರೋ ಒಬ್ರು ಯಾವಾಗಲೋ ಒಂದು ಪರಿಚಯ ಆಗಿರೋ ವ್ಯಕ್ತಿ ಬನ್ನಿ ಮದುವೆಗೆಲ್ಲ ಬನ್ನಿ ಫಂಕ್ಷನ್ಗೆ ಅಂತ ಕರೆದ್ರೆ ಹೋಗ್ಬೇಕಾ ಅಷ್ಟು ಪರಿಚಯ ಇಲ್ಲ ಅಂತ ಅನಿಸುತ್ತೆ. ತುಂಬ ಆತ್ಮೀಯ ಅನಿಸಿದ್ರೆ ಆ ವ್ಯಕ್ತಿ ಫಂಕ್ಷನ್ಗೆ ಹೋಗಲೇಬೇಕಾಗತ್ತೆ. ಸೊ ಪ್ರತಿಯೊಂದು ಕಾಲೇಜಿಗೆ ಹೋಗಿ ನಾವು ನಮ್ಮವ್ರು ಅನಿಸ್ಬೇಕು ಅವ್ರಿಗೆ. ಪ್ರತಿ ಕಾಲೇಜ್ಗೂ ಇವ್ರು ನಮ್ಮವರು, ನಮ್ಮ ತಂಡ ಅನಿಸ್ಬೇಕು. ಸೊ ಹಾಗಾಗಿ ಅವ್ರ ಹತ್ರ ಹೋಗಿ ಅವ್ರ ಹತ್ರವಾಗಿ ಪ್ರಮೋಷನ್ ಮಾಡಬೇಕು ಅಂತ ನಮ್ಮ ಆಸೆ ಇತ್ತು. ಸೊ ಟ್ಯಾಬ್ಲೋ ವೆಹಿಕಲ್ಲು ಅದನ್ನು ಮಾಡ್ಕೊಡುತ್ತೆ. ಯಾಕಂದರೆ ಪ್ರತಿ ಕಾಲೇಜ್ಗೆ ಹೋಗಿ ಒಂದಷ್ಟು ಬೆರೀಲಿಕ್ಕೆ ಅವ್ರ ಜೊತೆ ಒಂದಷ್ಟು ಆ್ಯಕ್ಟಿವಿಟೀಸ್ ಮಾಡಿ ತುಂಬ ಅವ್ರ ಜೊತೆ ಬೆರೆತು ಪ್ರಮೋಷನ್ ಮಾಡಿದ್ರೆ ಖಂಡಿತ ನಮ್ಮ ಸಿನಿಮಾಗೆ ಬರ್ತಾರೆ. ಮತ್ತು ಇದು ಯೂತ್ ಓರಿಯೆಂಟೆಡ್ ಸಬ್ಜೆಕ್ಟ್ ಆಗಿರೋದ್ರಿಂದ ತುಂಬ ಕನೆಕ್ಟ್ ಆಗುತ್ತೆ ಯೂತ್ಸ್ಗೆಲ್ಲ. ಮತ್ತು ಈ ಟ್ಯಾಬ್ಲೋ ಪ್ರತಿಯೊಂದು ಪ್ರಮೋಷನ್ನ ಮಾಡಬೇಕು ಅಂತ ತಂಡ ನಿರ್ಧಾರ ಮಾಡಿರೋದು ಏನಂತಂದರೆ ಸಿನಿಮಾ ಮೇಲೆ ಬಂದಿರೋಂಥ ಕಾನ್ಫಿಡೆನ್ಸು. ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿರೋದ್ರಿಂದ ನೀವು ಹೇಗಾದರೂ ಮಾಡಿ ಪ್ರತಿಯೊಬ್ಬರಿಗೂ ತಲುಪಿಸಿ ಈ ಸಿನಿಮಾನ ಹಿಟ್ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದೆ. ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಸೊ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಖಂಡಿತ ಈ ಸಿನಿಮಾ ಅಂದರೆ ಹೊಸಬ್ರ ಸಿನಿಮಾ ಗೆದ್ರೇ ಇಂಡಸ್ಟ್ರಿಗೆ ಒಂದು ದೊಡ್ಡ ಮಟ್ಟದ ಅಂದರೆ ಇಂಡಸ್ಟ್ರಿ ಮತ್ತೆ ಒಂದು ಲೆವೆಲ್ಗೆ ಮೇಲೆ ಹೋಗುತ್ತೆ. ಒಂದಷ್ಟು ಇನ್ವೆಸ್ಟರ್ಸು ಪ್ರೊಡ್ಯೂಸರ್ಸು ಬರೋ ಥರ ಆಗುತ್ತೆ. ಖಂಡಿತ ಮತ್ತೆ ಈ ಸಿನಿಮಾ ಆ ಸಾಲಿಗೆ ಸೇರುತ್ತೆ ಅನ್ನೋ ಭರವಸೆ ನನಗಿದೆ. ಯಾಕಂದರೆ ತುಂಬ ಚೆನ್ನಾಗಿ ಬಂದಿದೆ. ಸ್ಕ್ರಿಪ್ಟ್ ಹಂತದಿಂದನೂ ನಮ್ಗೆ ಇಷ್ಟ ಆಗಿತ್ತು ಸಬ್ಜೆಕ್ಟು. ಯಾವುದಕ್ಕೂ ಕೊರತೆ ಇಲ್ಲದೆ ಪ್ರೊಡ್ಯೂಸರ್ ಆಗಲಿ ನಮ್ಮ ಸಂತು ಸರು, ಪ್ರತಾಪ್ ಸರು, ಇಡೀ ತಂಡ ಸೇರ್ ಮಾಡಿದೆ. ಖಂಡಿತ ಒಂದು ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾ ಯಶಸ್ಸಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಈಗ ಎಲ್ಲಿಗೆ ಭೇಟಿ ಮಾಲ್ಗೆ ಏನು ಬರಲ್ಲ. ಸರಗೋವಿಂದ್ ಸರ್ ಮತ್ತು ಸರ್ ಪ್ರೊಡ್ಯೂಸರ್ ಜೊತೆಗೆ 2 ನಿಮಿಷ ಸೋಮಣ್ಣ ಅವರು. ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಬಗ್ಗೆ ಹೇಳಬೇಕಂದ್ರೆ 2 ನನ್ನ ಒಂದು ಎಮೋಷನಲ್ ಪಾಯಿಂಟ್ಸ್ ಇದೆ. ಒಂದು ವೀರಿಯಸ್ ಥಿಯೇಟ್ರು. ನಾನು ಇದುವರೆಗೂ ಮಾಡಿರೋ 7 ಕನ್ನಡ ಸಿನಿಮಾಗಳನ್ನು ವೀರಿಯಸ್ ಥಿಯೇಟ್ರ್ ಬಿಟ್ಟು ನಾನು ರಿಲೀಸ್ ಮಾಡೇ ಇಲ್ಲ. ಆಮೇಲೆ ನಾನು ಅಷ್ಟೇ ಥಿಯೇಟ್ರಾಗಿದ್ದಾಗಿಂದನೂ ಜೋಗಿ ಆಗಲಿ ಎಲ್ಲ ಸಿನಿಮಾನು ವೀರಿಯಸ್ ಥಿಯೇಟ್ರಲ್ಲಿ ಹೈಯೆಸ್ಟು ಕಲೆಕ್ಷನ್ ಮಾಡಿರೋದು. ಮತ್ತು ಕನ್ನಡಿಗರು ತುಂಬ ನಮ್ಮ ಥಿಯೇಟ್ರು ಅಂತ ಅಂದ್ಕೊಂಡಿರೋದು ಈ ಥಿಯೇಟ್ರ್. ಇದು ಒಂದು ಎಮೋಷನ್ ಇತ್ತು. ಆಮೇಲೆ ಸಾರಾ ಗೋವಿಂದ್ ಅವರು ಡೇ 1ಇಂದನೂ ನನ್ನ ಅವರ ಮಗನ ಥರ ಅಂದ್ಕೊಂಡು ಬೆಳೆಸಿದ್ದಾರೆ. ಇವತ್ತು ಅದೇ ಥರ ಒಂದು ಅಭಿಮಾನ ಇಟ್ಕೊಂಡಿದ್ದಾರೆ. ಮೊದಲನೇ ಪ್ರೊಡಕ್ಷನ್ನು ಅಣ್ಣನೇ ಬಂದು ಇದನ್ನೊಂದು ಚಾಲನೆ ಕೊಡಬೇಕು ಅಂತ ಅಂದ್ಕೊಂಡ್ವಿ. ಆಮೇಲೆ ಕನ್ನಡ ಅಂದರೆ ಮೊದಲನೇ ಹೆಸರು ನಮಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಮ್ಗೆ ಅವರೇ ನೆನಪಾಗೋದು. ಆರ್ಟಿಸ್ಟ್ನೆಲ್ಲ ಬಿಸಿಲಲ್ಲಿ ಯಾಕೆ ನಿಲ್ಲಿಸಿದ್ದು ಅಂದರೆ ಅವ್ರು ಇಷ್ಟು ದಿನ ಕನ್ನಡನಲ್ಲಿರೋರು ಬಿಸಿಲಲ್ಲಿದ್ದರೆ ಒಂದು ಸಣ್ಣದೊಂದು ಚಿರುಕು ಅವ್ರಿಗೂ ಗೊತ್ತಾಗಲಿ ಅಂತ. ಯಾಕಂದ್ರೆ ನಾವು ಇಷ್ಟು ದಿನ ಟೆಕ್ನಿಷಿಯನ್ ಬಿಸಿಲಲ್ಲಿದ್ವಿ. ಇನ್ಮೇಲೆ ಅವರುಗಳು ಅವ್ರ ಆಡಿಯನ್ಸ್ ಮೀಟ್ ಮಾಡಬೇಕು, ಅವ್ರ ಫ್ಯಾನ್ಸ್ನ ಮೀಟ್ ಮಾಡಬೇಕು. ಯಾರು ನಮ್ಮ ಸಿನಿಮಾಗಳನ್ನ ಮೊದಲನೇ ದಿವಸ ಬಂದು ನೋಡ್ತಾರೆ, ಯಾರು ನಮಗೋಸ್ಕರ ಟಿಕೆಟ್ ತೊಗೋತಾರೆ ಅನ್ನೋದನ್ನ ಅವರು ಆಡಿಯನ್ಸ್ಗಳನ್ನ ಭೇಟಿ ಮಾಡಲಿ ಅಂತ ಈ ಒಂದು ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದೀವಿ. ಖಂಡಿತ ಕಷ್ಟ ನಂಗೆ ಗೊತ್ತು. 31 ಡಿಸ್ಟಿಕ್ಕು, ಎಲ್ಲ ಕಡೆ ಹೋಗಬೇಕು, ಎಲ್ಲ ಕಡೆ ಮಾತಾಡಬೇಕು, ಎಲ್ಲರನ್ನು ನಗಿಸ್ಬೇಕು, ಎಲ್ಲರನ್ನು ಮೆಚ್ಚಿಸ್ಬೇಕು. ಇದು ಅವ್ರು ಮಾಡಲೇಬೇಕು. ಇದು ಬರೀ ಈ ಸಿನಿಮಾಗಂತಲ್ಲ, ಇಡೀ ಅವ್ರ ಕೆರಿಯರ್ಗೆ ಒಂದು ಅಡಿಪಾಯ ಆಗುತ್ತೆ. ಆಮೇಲೆ ಎಲ್ಲ ನಾಲ್ಕು ಸತ್ತ ಎಕ್ಸ್ಪೀರಿಯನ್ಸ್ ಏನಂದರೆ ಮಾಡಿದಾಗಿಂದನೂ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಎಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಖುಷಿ ಪಡ್ತಾರೆ. ಇಲ್ಲಿ ಬೆಂಗಳೂರಲ್ಲಿ ಯಾರಾದರೂ ಆರ್ಟಿಸ್ಟ್ ಬಂದು ಒಂದು 2 ಸೆಲ್ಫಿ ತೆಗಿಬೋದು. ಬೇರೆ ಊರುಗಳಲ್ಲಿ ಸ್ವಂತ ಅಣ್ಣ ತಮ್ಮ ಅಕ್ಕ ತಂಗಿದ ಥರ ನೋಡಿಕೊಂಡು ಅವ್ರನ್ನ ತುಂಬಾ ಪ್ರೀತಿ ಕೊಡ್ತಾರೆ. ಆ ಪ್ರೀತಿ ನಮ್ಮೆಲ್ಲ ಆರ್ಟಿಸ್ಟ್ಗಳಿಗೆ ಸಿಗಲಿ ಅನ್ನೋದು ನನ್ನ ಒಂದು ಆಸೆ ಅಷ್ಟೇ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋಂಥ ನಮ್ಮ ಸುರೇಶ್ ಸರ್ಗೆ ಎಲ್ಲರಿಗೂ ಧನ್ಯವಾದಗಳು. ಈ ಸಿನಿಮಾನ ಮುನೇಂದ್ರ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ನಮ್ಮ ಗೆಳೆಯರು ಮತ್ತು ತುಂಬ ಪ್ಯಾಷನ್ ಇಟ್ಕೊಂಡಿರೋರು. ಸೊ ಇವತ್ತಿಂದ ಒಂದು ಹೊಸ ಜರ್ನಿ ಶುರು ಮಾಡ್ತಿದ್ದೀವಿ. ನವೆಂಬರ್ 21ನೇ ತಾರೀಕು ಈ ಸಿನಿಮಾ ಥಿಯೇಟ್ರಿಗೆ ಬರ್ತಾಯಿದೆ. ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಬೇಕು. ನೀವುಗಳೇ ಈ ಸಿನಿಮಾನ ಆಡಿಯನ್ಸ್ಗೆ ಮುಟ್ಟಿಸ್ಬೇಕು. ಎಸ್ಪೆಷಲಿ ಯೂತ್ಫುಲ್ ಸಿನಿಮಾ ಇದು. ಅದಕ್ಕಾಗಿ ಎಲ್ಲ ಕಾಲೇಜ್ಗಳಿಗೆ ವಿಸಿಟ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು. ಎಲ್ಲ ಒಂದು 2 ಮಾತಾಡ್ಬಿಟ್ಟು ಮುಗಿಸ್ತೀವಿ ಬಗ್ಗೆ. ಬಗ್ಗೆ ಇದೀಗ ಒಬ್ಬ ಪ್ರೊಡ್ಯೂಸರ್ ಆಗಿರ್ತಕ್ಕಂಥ ಪ್ರಶಾಂತ್ ಕಲ್ಲು ನಾನು ಹಾಕಬೇಕು. ಬಹುಶಃ ಏನೋ ಗೊತ್ತಿಲ್ಲ, ಸಂತುಗೆ ಈ ವ್ಯಾನ್ಗಳು ಇಟ್ಕೊಂಡು ಪ್ರಚಾರ ಮಾಡೋದಕ್ಕೆ ಇವತ್ತಿಂದ ಅಲ್ಲ, ಭಾಳ ಮೊದಲಿಂದ ನನ್ನ ಮಗನ ಮೊದಲನೇ ಚಿತ್ರ ಚಿತ್ರ ಈ ಕಾನ್ಸೆಪ್ಟ್ ಇಟ್ಕೊಂಡು ಈ ಪ್ರಚಾರವನ್ನು ಶುರು ಮಾಡಿದ್ದೆ.
ಅದೇ ರೀತಿ ಇವತ್ತು ಇಡೀ ಕರ್ನಾಟಕದ ಮನೆ ಮನೆಗಳಿಗೆ ತಲುಪಿಸಬೇಕು ಈ ಚಿತ್ರವನ್ನು ಅನ್ನೋ ಒಂದು ಮಹದಾಸನ್ನು ಇಟ್ಕೊಂಡು ಸಂತು ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ಅವ್ರ ಜೊತೆ ಎಲ್ಲ ಟೆಕ್ನಿಷಿಯನ್, ವಿಶೇಷವಾಗಿ ಕಲಾವಿದರು, ನೀವೆಲ್ಲರೂ ಕೂಡ ಸ್ಪಂದಿಸಬೇಕು. ಯಾಕಂತ ಹೇಳಿದ್ರೆ ನೀವು ಕಲಾವಿದರಾಗಿ ನೀವು ಸಂಭಾವನೆ ಪಡಿಬೋದು, ಮತ್ತೊಂದು ಮಾಡ್ಬೋದು. ನಾನು ಎಲ್ರಿಗೂ ಹೇಳ್ತೀನಿ, ಸಿನಿಮಾ ಮಾಡೋದು ಬಹಳ ಸುಲಭ, ಅದರ ಬಿಡುಗಡೆ ಬಹಳ ಕಷ್ಟ. ಅದಕ್ಕೆ ಬೇಕಾದಂಥ ಪ್ರಚಾರಗಳನ್ನ ಮಾಡಬೇಕು, ಎಲ್ಲವನ್ನ ಮಾಡಬೇಕು. ಅದಕ್ಕೆ ಎಲ್ಲ ಕಲಾವಿದರು ಕೂಡ ಅದಕ್ಕೆ ಬೆಂಬಲಿಸಬೇಕು. ಇವತ್ತಿನ ದಿನಗಳಲ್ಲಿ ಚಿತ್ರ ಆದಮೇಲೆ ಆ ಚಿತ್ರಕ್ಕೂ ನಮಗೆ ಸಂಬಂಧ ಏನು ಅನ್ನೋ ಕೆಲವರು ಕಲಾವಿದರಿದ್ದಾರೆ. ಅದಕ್ಕೆ ಒತ್ತು ಕೊಡದೇ ಇವತ್ತು ಎಲ್ಲ ಕಲಾವಿದರು ಕೂಡ ಇವತ್ತು ಇಲ್ಲಿ ಬಂದು ಈ ಒಂದು ಚಿತ್ರವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವೆಲ್ಲ ಒಂದು ಮುಂದೆ ನಿಂತಿರೋದು ನನಗೆ ವಿಶೇಷವಾಗಿ ಖುಷಿ ಆಯಿತು. ಬೇರೆ ಕಲಾವಿದರಿಗೆ ನಾವು ಹೇಳ್ಬೋದು, ಇವತ್ತು ನಾವು ಸೋಮವಾರದಿಂದ ಪ್ರಾರಂಭ ಮಾಡಿ ಸುಮಾರು 21 ದಿನ ಇಡೀ ಕರ್ನಾಟಕವನ್ನು ಸುತ್ತಂಥ ನಿಮ್ಮ ಉದಾಹರಣೆಯನ್ನು ಬೇರೆ ಕಲಾವಿದರು ಕೊಡ್ಬೋದು ಅಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರ. ಈ ಚಿತ್ರ ಯಶಸ್ವಿ ಆಗಲಿ. ಯಾಕೆ ಅಂತ ಹೇಳಿದ್ರೆ ಸಂತು ಯಾವುದೇ ಚಿತ್ರ ಅವನು ಕೈ ಹಾಕೋದು ಕೂಡ ಬಹಳ ನಿಷ್ಠೆಯಿಂದ, ನಾನು ನೋಡಿದ್ದೀನಿ, ಭಾಳ ನಿಷ್ಠೆಯಿಂದ ಕೆಲಸ ಮಾಡೋಂಥ ವ್ಯಕ್ತಿ. ಅವನಿಗೆ ಯಶಸ್ಸು ಸಿಗಲಿ. ಈ ಚಿತ್ರ ಕರ್ನಾಟಕದಾದ್ಯಂತ ಶತದಿನೋತ್ಸವವನ್ನು ಆಚರಣೆ ಮಾಡಿ ಆ ಸಂದರ್ಭದಲ್ಲಿ ಮತ್ತೆ ನಾವೆಲ್ಲ ಒಂದಾಗಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡುವಂಥ ಕೆಲಸ ಆಗಲಿ. ನಿರ್ಮಾಪಕರಿಗೆ ವಿಶೇಷವಾಗಿ ನೀವು ಚಿತ್ರ ಮಾಡಿದ್ದೀರ, ಈಗಾಗಲೇ ಮುಗಿಸಿದ್ದೀರ ಅಂತ ಕಾಣುತ್ತೆ. ಎಲ್ಲ ಮುಗಿಸಿರೋದ್ರಿಂದ ಈಗ ಈ ಒಂದು ಹೊಸ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಚಿತ್ರತಂಡಕ್ಕೆ ಮತ್ತು ಕಲಾವಿದರಿಗೆ ನಾನು ಶುಭವನ್ನು ಹಾರೈಸ್ತೀನಿ. ನಮಸ್ಕಾರ. ಸೊ ಕಂಗ್ರಾಚುಲೇಷನ್ಸ್ ಬ್ರದರ್. ಚಿತ್ರದ ತಂಡದ ವತಿಯಿಂದ ನಿಮ್ಗೆ ಅಪೂರ್ವವಾದಂಥ ಸ್ವಾಗತ. ನಮ್ಮ ಪ್ರೀತಿಯ ತಂಡದ ಕಲಾವಿದರು ಎಲ್ಲರೂ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಕಲಾವಿದರು ಕೂಡ, ಎಲ್ಲ ಕಲಾವಿದರು ಕೂಡ ಒಂದು ಚಿಕ್ಕ ನೀಡಿದ್ರ ಮೂಲಕ ಕಂಗ್ರಾಚುಲೇಷನ್ಸ್ ಬ್ರದರ್. ಚಿತ್ರದ ತಂಡ ಇಂದಿನಿಂದ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಿಮ್ಮ ಜಿಲ್ಲೆಗಳಿಗೆ ಇಡೀ ತಂಡದವರು ಪ್ರತಿಯೊಬ್ಬರು ಆಗಮಿಸ್ತಾ ಇದ್ದಾರೆ. ನಾಯಕ ನಟರು, ನಾಯಕಿ